ಬರೀ ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಪ್ರತಿಭಟನೆ ಸಾಗ್ತಾ ಇದೆ. ಹುಕ್ಕೇರಿ ರೈತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 3,300 ರೂಪಾಯಿ ನಾವು ಒಪ್ಪಲ್ಲ. ತುಂಬ ಸ್ಪಷ್ಟವಾಗಿ ರೈತರು ಹೇಳ್ತಾ ಇದ್ದಾರೆ, ಸರ್ಕಾರ ನಿಗದಿ ಮಾಡಿರುವಂಥ 3,300 ರೂಪಾಯಿ ನಾವು ಒಪ್ಪಲ್ಲ, ನಮಗೆ 3,500 ರೂಪಾಯಿ ಕೊಡಿ. ಪ್ರತಿಭಟನೆ ನಡೀತಾ ಇದೆ. ರಾಜ್ಯ ಮತ್ತು ಕೇಂದ್ರದ ವಿರುದ್ಧ ಘೋಷಣೆಗಳು ಮೊಳಗ್ತಾ ಇವೆ. ಮೋಸ ಮಾಡ್ತಿರುವಂಥ ಕಾರ್ಖಾನೆಗಳಿಗೆ ಧಿಕ್ಕಾರ ಅನ್ನುವಂಥ ಘೋಷಣೆ. ರೈತರ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್, ಏನೇ ಬರಲಿ, ಏನೇ ಬರಲಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕಬ್ಬು ಬೆಳೆಗಾರರಿಗೆ, ಕಬ್ಬು ಬೆಳೆಗಾರರಿಗೆ ಜೈ ಜವಾನ್, ಜೈ ಜವಾನ್. ಬರೀ ಇಲ್ಲಿ ಮಾತ್ರ ಅಲ್ಲ, ಬೆಳಗಾವಿಯ ಒಂದು ಭಾಗದಲ್ಲಿ ಸಂಭ್ರಮಾಚರಣೆ, ಇನ್ನೊಂದು ಕಡೆಗೆ ಪ್ರತಿಭಟನೆ. ಬೈಲಹೊಂಗಲದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಬೆಳಗಾವಿಯ ಬೈಲಹೊಂಗಲ, ನಿಮ್ಮ ಆದೇಶವನ್ನು ನಾವು ಒಪ್ಪಲ್ಲ, ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ರೈತರು ಘೋಷಣೆ ಮಾಡಿರೋದು. ಬೈಲಹೊಂಗಲ ಪಟ್ಟಣವನ್ನು ಬಂದ್ ಮಾಡಿದ್ದಾರೆ ರೈತರು ಮತ್ತು ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು. ಒತ್ತಾಯಪೂರ್ವಕವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಆ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ತೋರಿಸ್ತಾ ಇದ್ದೀವಿ ಮುಧೋಳ, ಹುಕ್ಕೇರಿ, ಬೈಲಹೊಂಗಲ, ಇಲ್ಲಿ ಯಾವ ರೀತಿ ಪ್ರತಿಭಟನೆ ಆಗ್ತಾ ಇದೆ ಸರ್ಕಾರದ ನಿರ್ಧಾರದ ವಿರುದ್ಧ. ನೋಡಿ, ಸುಘೋಷಿತ ಬಂದನ್ನು ಆಚರಿಸ್ತಾ ಇದ್ದಾರೆ. ಯಾರ್ಯಾರು ಬಂದ್ ಮಾಡಿಲ್ಲ, ಬಂದ್ ಮಾಡಿಸ್ತಾ ಇದ್ದಾರೆ. ಬೈಲಹೊಂಗಲ ಸಂಪೂರ್ಣ ಬಂದ್ ಆಗಿದೆ. ಮುಧೋಳದಲ್ಲೂ ಕೂಡ ಅದೇ ಸ್ಥಿತಿ. ನೀವು ಹೇಳಿದ ಬೆಲೆಗೆ ನಾವು ಒಪ್ಪಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ. ರಸ್ತೆನಲ್ಲೇ ವೇದಿಕೆ ಮಾಡಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮುಧೋಳದಲ್ಲಿ. ಹುಕ್ಕೇರಿನಲ್ಲಿ ಘೋಷಣೆ ಕೂಗ್ತಿರುವಂಥ ರೈತರು, ಆ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡಿದ್ದೀವಿ. ಇನ್ನು ಗುರ್ಲಾಪುರಕ್ಕೆ ಮಂತ್ರಿಗಳು ಭೇಟಿ ಕೊಡ್ತಾರೆ. ಶಿವಾನಂದ ಪಾಟೀಲ್, ಸಕ್ಕರೆ ಸಚಿವರು, ನೀವು ಬಂದು ಹೇಳೋ ತನಕ ನಾವಿಲ್ಲಿಂದ ಎದ್ದೇಳಲ್ಲ ಅಂತ ರೈತರು ಹೇಳಿದರು. ADGP ಹಿತೇಂದ್ರ, ಜಿಲ್ಲಾಧಿಕಾರಿ ಮತ್ತು SP ಜೊತೆಗೆ ಅವ್ರು ಹೋಗ್ತಾ ಇದ್ದಾರೆ. ಸ್ವಲ್ಪ ಹೊತ್ತಿನಲ್ಲೇ ಅವರು ಗುರ್ಲಾಪುರಕ್ಕೆ ಹೋಗ್ತಾರೆ. ಗುರ್ಲಾಪುರದಲ್ಲಿ ರೈತರು ಮತ್ತು ಮಂತ್ರಿಗಳ ನಡುವೆ ಜಟಾಪಟಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದರೆ ನೀವೇನು ಹೇಳಿದಿರಲ್ಲ ಅದು ಗ್ಯಾರಂಟಿ ಕೊಡಿ ಅಂತ ಕೇಳ್ತಾರೆ ರೈತರು. ಏನು ಮಾಡ್ತಾರೆ ಶಿವಾನಂದ ಪಾಟೀಲರು ನೋಡಬೇಕು. ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಗೆ DC ಅವರ ಜೊತೆಗೆ ಅವ್ರು ಹೋಗ್ತಾ ಇದ್ದಾರೆ. ಹಿತೇಂದ್ರ ಅವರ ಜೊತೆಗೆ ಅಲ್ಲಿ ಹೋಗ್ತಾ ಇರುವಂಥದ್ದು. ಇನ್ನು ಸ್ವಲ್ಪ ಹೊತ್ತಿಗೆ ಅವರು ಭೇಟಿ ಕೊಡ್ತಾರೆ. ಹೋಗಿ ರೈತರನ್ನು ಅವರು ಭೇಟಿ ಮಾಡ್ತಾರೆ, ರೈತರಿಗೆ ಕನ್ವಿನ್ಸ್ ಮಾಡ್ತಾರೆ. ಬಿಗಿ ಬಂದೋಬಸ್ತ್ ನಡುವೆ ಮಂತ್ರಿಗಳಲ್ಲಿ ಹೋಗ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಗುರ್ಲಾಪುರಕ್ಕೆ ಅವರು ಬರ್ತಾರೆ.